ಅದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರಮುಖ ಭಾಗ. ಆ ಭಾಗದಲ್ಲಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ವ್ಯವಹರಿಸ್ತಾರೆ, ಓಡಾಟವನ್ನು ನಡೆಸ್ತಾರೆ. ಆ ಭಾಗದಲ್ಲಿ ಸರಿಯಾದ ರಸ್ತೆ ಇಲ್ಲದೇನೆ, ಒಳಚರಂಡಿಯ ವ್ಯವಸ್ಥೆ ಇಲ್ಲದೇನೆ ಸ್ಥಳೀಯರು ಸಾಕಾಗಿ ಹೋಗಿದ್ದಾರೆ. ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ಜಿಬಿಎ ಮತ್ತು ಜನಪ್ರತಿನಿಧಿಗಳ ವಿರುದ್ಧ. ಅಷ್ಟಕ್ಕೂ ಯಾವುದು ಆ ಸಮಸ್ಯೆ, ಯಾವುದು ಆ ಭಾಗ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಕಾಟನ್ಪೇಟೆ ಪೊಲೀಸ್ ರಸ್ತೆಯಲ್ಲಿ ಅಧ್ವಾನ, ಕಿತ್ತು ಹೋದ ರಸ್ತೆಯಿಂದ ಜೀವಕ್ಕೆ ಕುತ್ತು. ಜಿಬಿಎ ಅಧಿಕಾರಿಗಳಿಗೆ ಸ್ಥಳೀಯರ ತರಾಟೆ. ಕಾಟನ್ಪೇಟೆ ಪೊಲೀಸ್ ರಸ್ತೆಯ ಸ್ಥಿತಿ ಅಧ್ವಾನವಾಗಿದೆ. ವರ್ಷಗಳೇ ಕಳೆದರೂ ರಸ್ತೆಗೆ ಡಾಂಬರು ಹಾಕಿಲ್ಲ. ಕಿತ್ತೋಗಿರೋ ರಸ್ತೆ, ಫುಟ್ಪಾತ್ನಿಂದ ಪಾದಚಾರಿಗಳ ಜೀವಕ್ಕೆ ಕುತ್ತು ಬರುತ್ತಿದೆ. ಈ ರಸ್ತೆಯಿಂದ ಜನ ನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ಫುಟ್ಪಾತ್ ಮೇಲೆ ನಡೆದುಕೊಂಡು ಹೋಗ್ತಿದ್ದ ಪಾದಚಾರಿ ಫುಟ್ಪಾತ್ ಸ್ಲ್ಯಾಬ್ನಿಂದ ಸ್ಕಿಡ್ ಆಗಿ ಚರಂಡಿಗೆ ಬಿದ್ದು ಕಾಲಿಗೆ ಪೆಟ್ಟು ಮಾಡಿಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬೈಕ್ ಮೇಲೆ ಹೋಗ್ತಿದ್ದ ಬೈಕ್ ಸವಾರನು ಸ್ಕಿಡ್ ಆಗಿ ಕೆಳಗೆ ಬಿದ್ದಿದ್ದಾನೆ. ಕೈಗೆ ಗಂಭೀರ ಗಾಯ ಆಗಿದ್ದು ಚಿಕಿತ್ಸೆ ಪಡೆದು ಸ್ವಲ್ಪ ಎಚ್ಚರಿಕೆ ಕಂಡಿದ್ದಾರೆ. ಸ್ಥಳಕ್ಕೆ ಬಂದ ಅಧಿಕಾರಿಗಳನ್ನ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. 8 ತಿಂಗಳಾಯ್ತು ನರಕ ಯಾತನೆ. ಆದ್ರೂ ಆಯ್ತಪ್ಪ, ಇವಾಗ ಒಂದು ಸ್ವಲ್ಪ ದಿವಸ ಕೆಲಸ ನಡೀತಾ ಇದೆ, ಪಕ್ಕದ ರಸ್ತೆಯಲ್ಲಿ ಹೋಗೋಣ ಅಂತಂದ್ರೆ ಎಲ್ಲ ರಸ್ತೆಗಳು, ನೀವು ಯಾವುದೇ ಇದಕ್ಕೆ ಲಿಂಕ್ ಆಗಿರ್ತಕ್ಕಂಥ ಎಲ್ಲ ರಸ್ತೆಗಳು ಕೂಡ ಇದೇ ರೀತಿ ಪರಿಸ್ಥಿತಿ. ಸುಲ್ತಾನ್ಪೇಟೆಯಿಂದ ಹಿಡಿದು ಇಲ್ಲಿ ತನಕನೂ ಎಲ್ಲ ಕಡೆನೂ ಒಂದೇ ಸಮಯದಲ್ಲಿ ಅಗದು ಬಿಟ್ಟಿದ್ದಾರೆ. ಎಲ್ಲ ಮನೆ ಹತ್ರನೂ ಅಗಿಬೇಕಾದ್ರೆ ಇದನ್ನ BWSSB ಪೈಪ್ಗಳು ಹೊಡೆದಾಕ್ಬಿಡ್ತಾರೆ. ಅದನ್ನ ಯಾರು ಸರಿ ಮಾಡ್ಕೊಡ್ಬೇಕು? ಇಲ್ಲಿ ಲೋಕಲ್ ಯಾರು ಕಾಂಟ್ರಾಕ್ಟರ್ ತಗೊಂಡಿರ್ತಾನೋ ಅವ್ನು ಮಾಡ್ಕೊಡ್ಬೇಕು. ಅವ್ನು ಮಾಡೋದಿಲ್ಲ. ಪ್ರತಿ ಮನೆ ಹತ್ರ 5,000 10,000 ಅವರು ನೋಡ್ಬಿಟ್ಟು 20,000 ಕೊಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಕನೆಕ್ಷನ್ಗೆ ಅವ್ರ ಹತ್ರನೇ ತಿರ್ಗಾ ದುಡ್ಡು ಇಸ್ಕೊಳ್ಳೋದು. ಇವರೇ ಪೈಪ್ ಹೊಡೆದಾಕ್ತಾರೆ, ತಿರ್ಗಾ ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು. ಜಲಮಂಡಳಿಯಿಂದ ಚರಂಡಿ ಕಾಮಗಾರಿ ನಡೆಯುತ್ತಿದೆ. ಮತ್ತೊಂದೆಡೆ ಜಿಬಿಎಯಿಂದ ರಸ್ತೆ ಕಾಮಗಾರಿ ನಡೆಯುತ್ತಿದೆ. ಹಾಳಾಗಿರುವ ರಸ್ತೆಯಲ್ಲಿ ಸ್ಕೂಲ್ ಬಸ್ಗಳು ಕೂಡ ಬರೋದಿಲ್ಲ. ನಿತ್ಯ ಇದೇ ರಸ್ತೆಯಲ್ಲಿ ಜನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಜಲಮಂಡಳಿ ಜಿಬಿಎ ಅಧಿಕಾರಿಗಳಿಗೆ ಇವತ್ತು ಸ್ಥಳೀಯರು ಫುಲ್ ತರಾಟೆಗೆ ತೆಗೆದುಕೊಂಡ್ರು. ಕಾಟನ್ಪೇಟೆಯ ಪೊಲೀಸ್ ರೋಡ್ನ ಸ್ಥಿತಿ ಅಧ್ವಾನ ಆಗಿದೆ. ದೃಶ್ಯಗಳನ್ನು ತೋರಿಸ್ತಾ ಹೋಗ್ತಾನೆ. ಸುಮಾರು ವರ್ಷಗಳೇ ಕಳೆದಿವೆ. ಹಾಗಿದ್ರೂ ಕೂಡ ಈ ರಸ್ತೆಗೆ ಡಾಂಬರ ಇನ್ನೂ ಕೂಡ ಬಿದ್ದಿಲ್ಲ. ಜನ ಒದ್ದಾಡ್ತಾ ಇದ್ದಾರೆ ಈ ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ. ದೃಶ್ಯಗಳನ್ನು ತೋರಿಸ್ತಾ ಹೋಗ್ತಾನೆ. ಈಗಾಗಲೇ ಈ ಭಾಗದಲ್ಲಿ ಒಂದು ಕಡೆ ಜಲಮಂಡಳಿಯಿಂದ ಕಾಮಗಾರಿ ನಡೀತಾ ಇತ್ತು, ಮತ್ತೊಂದು ಕಡೆ ಜಿಬಿಎಯಿಂದ ರಸ್ತೆ ಕಾಮಗಾರಿ. ಆದರೆ ವರ್ಷಗಳೇ ಉರುಳು ಹೋದವು, ಆದರೂ ಕೂಡ ಈ ರಸ್ತೆಗೆ ಟಾರಿನ ಭಾಗ್ಯ ಸಿಗ್ತಾ ಇಲ್ಲ. ಮತ್ತು ಜಲಮಂಡಳಿಯಿಂದ ನಡೀತಾ ಇರುವಂತಹ ಕೆಲಸ ಏನಿದೆ ಅದು ಕೂಡ ಬೇಗ ಮುಗಿಸ್ತಾ ಇಲ್ಲ. ಸೊ ಇದರ ಪರಿಣಾಮ ನೇರವಾಗಿ ಜನ ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ ಒದ್ದಾಡ್ತಾ ಇದ್ದಾರೆ. ಇನ್ನು ಹಾಳಾಗಿರುವಂತಹ ಕಿತ್ತೋಗಿರುವಂಥ ರಸ್ತೆಯಲ್ಲಿ ಸಂಚಾರ ಮಾಡೋಕ್ಕೆ ಜನ ಪರದಾಡ್ತಾ ಇದ್ದಾರೆ. ಮತ್ತು ಟೂ ವೀಲರ್ಗಳ ಮೇಲೆ ಹೋಗುವಂಥ ಸಂದರ್ಭದಲ್ಲಿ ಕೆಳಗೆ ಬಿದ್ದು ಕೈಗೆ ಮತ್ತು ಕಾಲಿಗೆ ಎಲ್ಲ ಕೂಡ ಪೆಟ್ಟನ್ನು ಮಾಡಿಕೊಳ್ತಾ ಇದ್ದಾರೆ. ಆಟೋಗಳು ಕೂಡ ಹೋಗ್ತಾ ಹೋಗ್ತಾ ಹಾಗೆ ಬ್ಯಾಲೆನ್ಸ್ ತಪ್ತಾ ಇದೆ. ಈಗಾಗಲೇ ಜನ ಎಲ್ಲ ಕೂಡ ಸೇರಿದ್ದಾರೆ. ಈಗ ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಜಲಮಂಡಳಿಯ ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಮತ್ತು ಜಿಬಿಎ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಅವರಿಗೆ ತರಾಟೆಗೂ ಕೂಡ ತೆಗೆದುಕೊಂಡಿದ್ದಾರೆ. ಅವರು ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದ ಹಾಗೆ ಜಾಗದಿಂದ ಈಗ ಬೇರೆಡೆಗೆ ಹೋಗುವಂಥ ಪ್ರಯತ್ನವನ್ನು ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಗುಂಪು ಅಂದರೆ ಸ್ಥಳೀಯರ ಗುಂಪು ಈ ಭಾಗದಲ್ಲಿ ಹೋಗಿ ಅಧಿಕಾರಿಗಳನ್ನು ತಡೆದು ಇಲ್ಲಿ ಈ ವಿಳಂಬ ಕಾಮಗಾರಿಗೆ ಏನು ಕಾರಣ, ಯಾವಾಗ ಮುಗಿಸ್ತೀರ ಅಂತೇಳಿ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇ ರಸ್ತೆಯಲ್ಲಿ ಆಟೋ ಕೂಡ ಬ್ಯಾಲೆನ್ಸ್ ತಪ್ಪಿ ಬಿದ್ದಿತ್ತು. ರಾತ್ರಿ ಹೊತ್ತಲ್ಲಿ ಫುಟ್ಪಾತ್ ಮೇಲೆ ಹೋಗುವಾಗ ಅಲ್ಲಲ್ಲಿ ಸ್ಲ್ಯಾಬ್ಗಳನ್ನ ಜೋಡಿಸಿಲ್ಲ. ಹಾಗಾಗಿ ಕತ್ತಲಲ್ಲಿ ಕಾಣದೆ ಚರಂಡಿಗೆ ಬಿದ್ದು ಪೆಟ್ಟು ಮಾಡಿಕೊಳ್ತಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ವೃದ್ಧನೊಬ್ಬ ಮೃತಪಟ್ಟಿದ್ದಾರೆ. ಚಾಮರಾಜಪೇಟೆ ಗಾಂಧಿನಗರ ಕ್ಷೇತ್ರದ ಮಧ್ಯೆ ಬರುವ ಈ ರಸ್ತೆಗೆ ಇನ್ನೂ ಕಾಯಕಲ್ಪ ಸಿಗದಿರೋದು ವಿಪರ್ಯಾಸ. 2 ಕ್ಷೇತ್ರದ ಸಚಿವರು ಮಂತ್ರಿಗಳಾಗಿದ್ರು ರಸ್ತೆಗೆ ಟಾರು, ನೆಟ್ಟಗೆ ಚರಂಡಿ ಇಲ್ಲದಿರೋದು ನಿಜಕ್ಕೂ ಶೇಮ್. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.